ಟಿವಿ ವೀಕ್ಷಕರಿಗೆ ನಮಸ್ಕಾರಗಳು. ಕರ್ನಾಟಕ ಟಿಪ್ಪು ಸೆಕ್ಯುಲರ್ ಸೇನೆ ವತಿಯಿಂದ 725ನೇ ಮೈಸೂರು ಹುಲಿ ಹಜರತ್ ಟಿಪ್ಪು ಸುಲ್ತಾನ್ ರಹೀದ್ ರಹಮತುಲ್ಲಾ ಅಲೈಹಿಯವರ ಹುತಾತ್ಮ ದಿನಾಚರಣೆ. ವಾರ್ತೆಗಳ ವಿವರ. ಕರ್ನಾಟಕ ಟಿಪ್ಪು ಸೆಕ್ಯುಲರ್ ಸೇನೆ ವತಿಯಿಂದ 225ನೇ ಮೈಸೂರು ಹುಲಿ ಹಜರತ್ ಟಿಪ್ಪು ಸುಲ್ತಾನ್ ರಹಮತುಲ್ಲಾ ಅಲೈಹಿಯವರ ಹುತಾತ್ಮನ ದಿನಾಚರಣೆಯನ್ನು ಶನಿವಾರ ಕೋಲಾರ ನಗರದ SNR ಆಸ್ಪತ್ರೆಯ ಬಡ ರೋಗಿಗಳಿಗೆ ಹಣ್ಣು ಹಂಪಲುಗಳನ್ನು ಹಂಚುವ ಮೂಲಕ ಆಚರಣೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಕರ್ನಾಟಕ ಟಿಪ್ಪು ಸೆಕ್ಯುಲರ್ ಸೇನೆಯ ರಾಜ್ಯಾಧ್ಯಕ್ಷರಾದ ಆಸಿಫುಲ್ಲಾರವರು, ದೇಶದಲ್ಲಿ ಮೊದಲ ಸ್ವತಂತ್ರ ಹೋರಾಟಗಾರ ಮೈಸೂರು ಹುಲಿ ಹಜರತ್ ಟಿಪ್ಪು ಸುಲ್ತಾನ್ರವರು. ಇವರು ಬ್ರಿಟಿಷರ ವಿರುದ್ಧ ಹೋರಾಡಿ ಮರಣ ಹೊಂದಿ ಅಜರಾಮರವಾದ ದಿನ. ಅವರ ಜ್ಞಾಪಕಾರ್ಥವಾಗಿ ನಮ್ಮ ಸಂಘಟನೆಯಿಂದ ಸುಮಾರು ವರ್ಷಗಳಿಂದ ಈ ರೀತಿಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಬಂದಿದ್ದೇವೆ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಸಮಾಜ ಸೇವೆಗಳನ್ನು ನಮ್ಮ ಕೈಲಾದಷ್ಟು ಮಟ್ಟಿಗೆ ಮಾಡುತ್ತೇವೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ SNR ಆಸ್ಪತ್ರೆಯ RMI ಗೋವಿಂದ್, ವಿಜಿ, ಕುಟ್ಟಿ, ಕರ್ನಾಟಕ ಟಿಪ್ಪು ಸೆಕ್ಯುಲರ್ ಸೇನೆಯ ಪದಾಧಿಕಾರಿಗಳಾದ ನವಾಜ್, ಸತೀಶ್, ಸಮೀವುಲ್ಲಾ, ತಾಜ್ಭೈ, ಶಬ್ರೀನ್, ಸಲ್ಮಾನ್ ಮೌಲಾ, ದಲಿತ ಸಂಘರ್ಷ ಸಮಿತಿಯ ರಾಜ್ಯಾಧ್ಯಕ್ಷರಾದ ದಲಿತ ನಾರಾಯಣಸ್ವಾಮಿ, ಸದಸ್ಯರು, ಪದಾಧಿಕಾರಿಗಳು ಹಾಜರಿದ್ದರು. ವರದಿ ಪರ್ವೀಜ್ ಅಹಮದ್. ಟಿಪ್ಪು ಜಯಂತಿ ಅಂಗವಾಗಿ सभी सलाम करते हैं तो पूरे बाहर आना दुआ करो आर्टिफ सुल्तान शहीद है इसका आस्ते से जो प्राण से निकले आशिक को सिंह हो आप सबको दुआ करो कि हॉस्पिटल में सबको पहुंचा सलाम वैसा दिल लगा इधर से दिल ना बढ़ाने जिला बाहर ओके सर आ जाओ तुम बन्नी सर चलो लेडीज सामने हो जाए ಪಕ್ಕದಲ್ಲೇ ಟಿಪ್ಪು ಸುಲ್ತಾನ್ ಅವರು ಹುತಾತ್ಮ ದಿನಾಚರಣೆ ಅಂಗವಾಗಿ ಕೊಡ್ತಾ ಇರೋದ್ವಿ. ಆ ದೇವರ ಒಳ್ಳೇದು ಮಾಡಿ ಎಲ್ಲರಿಗೂ ಪ್ರಾರ್ಥನೆ ಮಾಡಿ. ಎಲ್ಲರಿಗೂ ನಮಸ್ಕಾರ.
ಇವತ್ತು ಟಿಪ್ಪು ಸುಲ್ತಾನ್ ಅವರ 225ನೇ ಹುತಾತ್ಮ ದಿನಾಚರಣೆ ಅಂಗವಾಗಿ ಇವತ್ತು ಕರ್ನಾಟಕ ಟಿಪ್ಪು ಸುಲ್ತಾನ್ ಕಚೇರಿಯಲ್ಲಿ ಬೆಳಗ್ಗೆ ಕುರಾನ್ ಪ್ರಾರ್ಥನೆ ಆಗಿ ನಂತರ ನಮ್ಮ ಕೋಲಾರ ನರಸಿಂಹರಾಜ ಆಸ್ಪತ್ರೆಯಲ್ಲಿ ಇವತ್ತು ಎಲ್ಲ ಬಡ ರೋಗಿಗಳಿಗೆ ಹಣ್ಣು ಎಲ್ಲ ವಿತರಣೆ ಮಾಡಿ ಇವತ್ತು ಎಲ್ಲ ರೋಗಿಗಳಿಗೆ ಇವತ್ತು ನಮ್ಮ ಭಾರತ ದೇಶಕ್ಕೆ ಒಳ್ಳೆ ಮಳೆ ಬರಲಿ, ನಮ್ಮ ಕರ್ನಾಟಕಕ್ಕೆ ಒಳ್ಳೆ ಮಳೆ ಬರಲಿ, ಎಲ್ಲ ನಮ್ಮ ರೋಗಿಗಳು ಎಷ್ಟಿದ್ದಾರೆ ದೇವರು ಅವ್ರಿಗೆ ಆಶೀರ್ವಾದ ಮಾಡಲಿ ಅಂತೇಳ್ಬಿಟ್ಟು ಇವತ್ತು ಎಲ್ಲ ನಮ್ಮ ಪದಾಧಿಕಾರಿಗಳೆಲ್ಲ ಸೇರಿ ಇವತ್ತು ಎಲ್ಲ ನಮ್ಮ ಡಾಕ್ಟರ್ಸ್ ಎಲ್ಲ ನರ್ಸ್ಗಳೆಲ್ಲ ಸೇರಿ ಒಳ್ಳೆ ಕಾಪರೇಟ್ ಮಾಡಿದ್ದಾರೆ. ಇವತ್ತು ನಾವು ಟಿಪ್ಪು ಸುಲ್ತಾನ್ ಹುತಾತ್ಮ ದಿನಾಚರಣೆ ಅಂಗವಾಗಿ ಇವತ್ತು ಈ ಕಾರ್ಯಕ್ರಮ ಮಾಡಿದ್ದೀವಿ. ಇವಾಗ ಎಲ್ಲ ನಮ್ಮ ಸಾರ್ವಜನಿಕರಿಗೂ ಎಲ್ಲ ನಮ್ಮ ಅಕ್ಕ ತಂಗಿಯವ್ರಿಗೂ ನಾವು ಮನವಿ ಮಾಡೋದೇನೆಂದರೆ ನಮ್ಮ ಭಾರತ ದೇಶಕ್ಕೆ ಶಾಂತಿ ಸೌಹಾರ್ದತೆ ಕಾಪಾಡ್ಕೋಬೇಕು. ಮುಂದಿನ ದಿನಗಳಲ್ಲಿ ನಾವು ಇದೇ ರೀತಿ ಕಾರ್ಯಕ್ರಮವನ್ನು ನಾವು ಅದ್ದೂರಿಯಾಗಿ ಮಾಡಿ ಇಲ್ಲಿ ಒಳ್ಳೆ ಊಟ ವ್ಯವಸ್ಥೆಯನ್ನು ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ದೇವರ ಆಶೀರ್ವಾದದಿಂದ ಇದು ಮಾಡ್ತೀವಿ. 225ನೇ ಹುತಾತ್ಮ ದಿನಾಚರಣೆ ಅಂಗವಾಗಿ ಇವತ್ತು ನಾವು ಆಪಲ್ ಎಲ್ಲ ವಿತರಣೆ ಮಾಡಿದ್ವಿ. ಸರ್ ಎಷ್ಟು ಜನಕ್ಕೆ ಸುಮಾರು ಎಷ್ಟು ರೋಗಿಗಳಿದೆ ಎಲ್ಲರಿಗೂ ಮಾಡಿದ್ದೀವಿ. ಈ ಮಕ್ಕಳ ಹಾಸ್ಪಿಟ್ಲ್ ಎಷ್ಟಿದ್ದಾರೆ ಎಲ್ಲ ರೋಗಿಗಳು ನಾವು ಹಂಚಿದ್ದೀವಿ. ಒಟ್ಟಿನಲ್ಲಿ ಎಲ್ಲ ಜಿಲ್ಲಾಸ್ಪತ್ರೆಯಲ್ಲಿರುವ ಎಲ್ಲ ರೋಗಿಗಳು ಎಲ್ಲ ರೋಗಿಗಳು ಪ್ರತಿ ವರ್ಷ ಮಾಡ್ತಾರೆ. ಪ್ರತಿ ವರ್ಷವೂ ಮಾಡ್ತೀವಿ.